ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಅರ್ಸನ್ ವ್ಲಾಗ್ಸ್. ಸೊ ಇವತ್ತು ಒಂದು ಸ್ಪೆಷಲ್ ಡೇ, ಏನಂದರೆ ಅರುಣ್ ಅವ್ರ ಬರ್ಡೇ. ಸೊ ಹ್ಯಾಪಿ ಬರ್ಡೇ ಫಸ್ಟ್ ಆಫ್ ಆಲ್. ಸೊ ಟೈಮ್ ಬಂದು ಈಗ 1:30, ಮಿಡ್ನೈಟ್ 1:30. ಜಸ್ಟ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಸರ್ಪ್ರೈಸ್, ನಮ್ಮ ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮ ಎಲ್ಲ ಕುತ್ಕೊಂಡು ಕೇಕ್ ತಂದಿದ್ದಾರೆ. ಸೊ ಇಟ್ ವಾಸ್ ಅ ಗ್ರೇಟ್ ಸರ್ಪ್ರೈಸ್. 1:30 ಟೈಮು, ನೀವು ನೋಡ್ಬೋದಲ್ಲಿ 1:30. ಸೊ ಹೇಗಿತ್ತು ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್, ಕರೆಕ್ಟ್. ಅಂಡ್ ಅದು ಈ ಟೈಮಲ್ಲಿ ಎಕ್ಸ್ಪೆಕ್ಟೇ ಮಾಡಿದ್ರೆ ನಾವು ಜಸ್ಟ್ ಆಫೀಸಿಂದ ಮನೆಗೆ ಬಂದ್ವಿ. ಸೊ ಇನ್ನೇನು ಹೋಗಿ ಮಲ್ಕೊಳೋದು ಅಂತ ಅನ್ಕೊಂಡಿದ್ವಿ. ಸೊ ಅಲ್ಲಿ ನೋಡಿದ್ರೆ ಇವರು ನಮ್ಕಿಂತ ಮುಂಚೆನೆ ಮನೆಗೆ ಬಂದು ನಮಗೆ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ಸೊ ಬನ್ನಿ ಅಪ್ಪ ಅಮ್ಮ. ಇವ್ರ ಮನೆಗೆ ಇವ್ರನ್ನೇ ವೆಲ್ಕಮ್ ಮಾಡಿದೀವಿ ನಾವು. ಹೆಂಗೆ ನಾವು ಹೌದು, ಇಟ್ ವಾಸ್ ಲೈಕ್ ಒಂಥರ ನನಗೆ ಆಕ್ಚುಲಿ ಭಯ ಆಗೋಯ್ತು. ರೂಮಿಂದ ಫುಲ್ಲು ಲೈಟ್ಸ್ ಎಲ್ಲ ಆಫ್ ಆಗಿತ್ತು. ರೂಮಿಂದ ಹಂಗೆ ಎದುರಿಸ್ಬಿಟ್ರು. ನಾನು ಅಮ್ಮು ಬೇರೆ ವೈಟ್ ನೋಡ್ತಾ ಇದ್ದೆ. ಸೊ ಯಾ, ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸೊ ಈ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಡೇ ನಾಳೆ ಬೆಳಗ್ಗೆ ಏನೇನ್ ಮಾಡ್ತೀವಿ, ಎಲ್ಲ ಹೋಗ್ತೀವಿ ಅಂತೆಲ್ಲ ಕಂಟಿನ್ಯೂ ಆಗುತ್ತೆ. 27th ಮಿಡ್ನೈಟ್, ಅದೇ 26, 27 ಮಿಡ್ನೈಟ್. ಸೊ ನಾಳೆ ಬೆಳಗ್ಗೆ ಹಾಗೆ ಕಂಟಿನ್ಯೂ ಮಾಡ್ತೀವಿ. 27th ಮಿಡ್ನೈಟ್ ಅಲ್ಲ, 27th ಅರ್ಲಿ ಮಾರ್ನಿಂಗ್. 27th ಅರ್ಲಿ ಮಾರ್ನಿಂಗ್ 1:45. ನಗುತ್ತಾ ನಗುತ್ತಾ ಬಾಳು ಹ್ಯಾಪಿ ಬರ್ಡೇ ಟು ಯು. ಎಂದು ಹೀಗೆ ಹ್ಯಾಪಿ ಬರ್ಡೇ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಸೆಲ್ಫಿ ಹಾಕಿ ಕ್ಯಾಮ್ರಾ ಮಾಡಿ. ಅರುಣ್ ಅವ್ರ ಗಿಫ್ಟ್ಸ್ ಓಪನ್ ಮಾಡ್ತಾ ಇದ್ದಾರೆ. ಏನಿದೆಯೋ ನನಗೂ ಗೊತ್ತಿಲ್ಲ. ಓ ಎಕ್ಸ್ಪೆಕ್ಟೆಡ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಕ್ರಾಕ್ಸ್, ವೆರಿ ನೈಸ್. ಇಲ್ಲ, ಆಗುತ್ತೆ. ಸೂಪರ್ ಸೂಪರ್. ಇಷ್ಟ ಆಯ್ತಾ? ಸೊ ಫ್ರೆಂಡ್ಸ್, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಗಿಫ್ಟ್ ಎಲ್ಲ ಕೊಟ್ಟಿದ್ದಾಯಿತು. ಇರು ಅಂದ್ರೂ ಇರ್ತಿಲ್ಲ, ಅರ್ಜೆಂಟಾಗಿ ಹೋಗಬೇಕು, ನಾಳೆ ಬೆಳಗ್ಗೆ ಕೆಲಸ ಇದೆ ಅಂತ ಹೊರಡ್ತಾ ಇದ್ದಾರೆ. 2 ಗಂಟೆ ಆಗಿದೆ ಆಲ್ಮೋಸ್ಟ್ ಟೈಮ್. ಬಟ್ ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್. ಚೆನ್ನಾಗಿತ್ತು ಸರ್ಪ್ರೈಸ್. ಸೊ ನಾಳೆ ಬನ್ನಿ, ಆದರೆ ಫ್ರೀ ಆದರೆ. ಎಸ್, ಹುಷಾರು. ಮನೆಗೆ ಹೋದ್ಮೇಲೆ ಕಾಲ್ ಮಾಡಿ. ಬಾಯ್ ಬಾಯ್ ಅಣ್ಣ, ಎಂಜಾಯ್ ದಿ ಡೇ. ಬಾಯ್ ಬಾಯ್. ಬಾವಾ, ಹುಷಾರು. ಗುಡ್ ಮಾರ್ನಿಂಗ್ ಕರುನಾಡು. ಸೊ ಮಾರ್ನಿಂಗ್ ಆಗಿದೆ 9 o'clock. ನಿನ್ನೆ ನೈಟ್ ಲೇಟಾಗಿ ಮಲಗಿರೋದ್ರಿಂದ ಲೇಟಾಗಿದ್ವಿ. ಸೊ ಅರುಣ್ ಎದ್ದಿದ್ದಾರೆ. ಬನ್ನಿ ಅವ್ರಿಗೂ ಕಾಫಿ ಕೊಟ್ಟು ಮತ್ತೊಮ್ಮೆ ಇನ್ನೊಂದ್ಸಲ ವಿಶ್ ಮಾಡೋಣ. ಹೆಂಗಿದೆ ಕಾಫಿ? ಸಾಕಾಗಿದೆ. ಹ್ಯಾಪಿ ಬರ್ಡೇ. ಸೊ ಫ್ರೆಂಡ್ಸ್, ಈಗ ರೆಡಿ ಆಗಿದ್ದೀವಿ. ಅರುಣು ರೆಡಿ, ಬರ್ಡೇ ಬಾಯ್, ಅಪ್ಪ ಅಮ್ಮ ಎಲ್ಲ ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಅರುಣ್ ಅವ್ರ ಕಾರ್ ಓಡಿಸ್ತಾ ಇದ್ದಾರೆ. ಹೊಸ ಡ್ರೆಸ್ಸು ಪಿಂಕ್ ಕಲರಲ್ಲಿದ್ದಾರೆ. ಸೊ ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹಂಗೆ ವಿಡಿಯೋ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಬರ್ಡೇ ಬಾಯ್. ಹಲೋ.
ಸೊ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಬನ್ನಿ ಹೋಗೋಣ. ದರ್ಶನ ಆಯಿತು. ಹೇಗಿತ್ತು ದರ್ಶನ? ದರ್ಶನ ಚೆನ್ನಾಗಾಯಿತು. ಪೂಜೆನೂ ಚೆನ್ನಾಗಿ ಮಾಡೋರು ಪೂಜಾರಿ. ಸೊ ಆ್ಯಕ್ಚುಲಿ ನಮ್ಮ ಹಳೆ ಮನೆಯಲ್ಲಿ ಇರಬೇಕಾದ್ರೆ ಪ್ರತಿ ಶನಿವಾರ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೆ. ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು ಮದುವೆ ಆದಮೇಲೆ ಇಂದ. ಒಂಥರ ಪೀಸ್ ಅನಿಸುತ್ತೆ ಆ್ಯಕ್ಚುಲಿ ಇಲ್ಲಿ ಬಂದರೆ. ಸೊ ಪ್ರೀವಿಯಸ್ಲಿ ಬರ್ತಾಯಿದ್ದೆ ಆ್ಯಂಡ್ ಇವತ್ತು ಬರ್ತ್ಡೇ ದಿನ ಬಂದಿರೋದು ಒಂಥರ ಖುಷಿ ಅನ್ನಿಸ್ತು. ನೋಡಿ ಹೇಗೆ ಕಾಣ್ತಿದ್ದಾರೆ ಪಿಂಕಲ್ಲಿ ಬರ್ಡೇ ಬಾಯ್. ನಾನು ಬೆಳಗ್ಗೆಯಿಂದ ಎದ್ದಾಗಿಂದ ಹ್ಯಾಪಿ ಬರ್ಡೇ ಅಂತ ಹೇಳ್ತಾನೆ ಇದ್ದೀನಿ. ಸೊ ದೇವಸ್ಥಾನದಲ್ಲಿ ಒಂದ್ಸಲ ಹೇಳ್ಬೇಡ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೋಡು ನೋಡು ರಿಂಗ್ ರೋಡ್ ತಿರ್ಕೊಡ್ಸಿಂಡಿ ಬಡ್ಡಿ. ಸೊ ಹಾಯ್ ಗೈಸ್, ಆ್ಯಕ್ಚುಲಿ ಅರುಣ್ ಬರ್ಡೇ ಅವ್ರಿಗೆ ನಾನು ಸರ್ಪ್ರೈಸ್ ಕೊಡಬೇಕು, ಬಟ್ ಅವರೇ ನನಗೆ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾರೆ. ಸೊ ಅಮ್ಮ ಮನೆಗೆ ಕರ್ಕೊಂಬಂದಿದ್ದಾರೆ, ಅಂದರೆ ನಮ್ಮಮ್ಮ ಮನೆಗೆ ಅಂತ ಅವ್ರ ಮನೆಗೆ ಬಂದಿದ್ದೀನಿ. ಈಗ ಅದೊಂದು ಸರ್ಪ್ರೈಸ್ ಈಗ ನನಗೆ. ಅಂದರೆ ಆನ್ ದ ವೇ ಬರ್ಬೇಕಾದ್ರೆ ನನಗೆಲ್ಲೋ ಡೌಟ್ ಇತ್ತು, ಸ್ಟಿಲ್ ಹೇಳಿರಲಿಲ್ಲ ಕೆಲಸ ಇದೆ ಅಂತ ಹಾಗೆ ಹೇಳಿ ಕರ್ಕೊಂಬಂದರು. ಸೊ ಈಗ ಎಲ್ಲರೂ ಒಳಗಡೆ ಕೂತಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಾಯ್, ಇವರು ಬುಜ್ಜಿ ಅಂತ, ಸೊ ನೇಬರ್ ಫ್ರೆಂಡ್. ಸೊ ಸಿಕ್ಕಾಪಟ್ಟೆ ಕ್ಯೂಟು. ಹಾಯ್ ಮಾಡು. ಹಾಯ್. ಸೊ ಎಲ್ಲರೂ ಇಲ್ಲೇ ಕೂತಿದ್ದಾರೆ. ಅಮ್ಮ, ಆಂಟಿ, ಅಮ್ಮು, KNT ವ್ಲಾಗ್ಸ್ ಅವರು ನೆನ್ನೆ ಬಂದು ಅವ್ರು ಸರ್ಪ್ರೈಸ್ ಕೊಟ್ಟರು. ಸೊ ಇವಾಗ ನಾವು ಅವ್ರಿಗೆ ಬಂದು ನಾವು ಸರ್ಪ್ರೈಸ್ ಕೊಟ್ವಿ. ಸೊ ಇವಾಗ ಎಲ್ಲರೂ ಅಮ್ಮ ಮನೇಲಿ ಇದ್ದೀವಿ. ಬರೀ ಸರ್ಪ್ರೈಸಸ್ ಇವತ್ತು. ಓ ಇವ್ರು ನಮ್ಮ ಮಮ್ಮಿ ಅಂದರೆ ಕೇಳ್ತಿದ್ರು ಬನ್ನಿ ಬೆಳಗ್ಗೆ ಎಲ್ಲರೂ ಮನೆಗೆ ಬನ್ನಿ ಅಂತ ಹೇಳ್ತಿದ್ರು. ಬಟ್ ನಮಗೆ ಟೈಮ್ ಇರಲಿಲ್ಲ ಬರೋದಕ್ಕೆ. ಬಟ್ ಹಾಗೂ ಅರುಣು ಮತ್ತು ಅಪ್ಪ ಅಮ್ಮ ಎಲ್ಲ ಸೇರಿಕೊಂಡು ಸರ್ಪ್ರೈಸ್ ಕೊಟ್ಟರು. ಈಗ ಕರ್ಕೊಂಬಂದಿದ್ದಾರೆ ಇಲ್ಲಿಗೆ. ಇನ್ನೇನು ಊಟ ಎಲ್ಲ ಆಯಿತು, ಈಗ ಹೊಡ್ತೀವಿ. ಕಿರಣ್ ಅವರಿಲ್ಲ, KNT ವ್ಲಾಗ್ಸ್ ಅವರು. ಕಿರಣ್ ಅವರಿಲ್ಲ, ಕೆಲಸ ಅಂತ ಹೊರಗಡೆ ಹೋಗಿದ್ದಾರೆ. ಸೊ ಅಮ್ಮು ಇಲ್ಲಿದ್ದಾಳೆ, ಬಾ. ಹಾಯ್. ಸೊ ಆಯಿತು, ಊಟ ಎಲ್ಲ ಆಯಿತು. ಈಗ ಇಲ್ಲಿಂದ ತಿರ್ಗಾ ಮನೆಗೆ ಹೊರಡೋದೆ ಅಷ್ಟೇ. ಹೊಡ್ತಿದೀವಿ ಇಲ್ಲಿ ಅಮ್ಮ ಮನೆಯಿಂದ. ಬಬ್ಲು ಅಳ್ತಾ ಇದ್ದಾನೆ, ನಾವು ಹೊರಡ್ತಾ ಇದೀವಿ ಅಂತ. ಇಟ್ಸ್ ಓಕೆ, ಅಳ್ಬಾರ್ದು. ಬಾಯ್ ಎಲ್ರಿಗೂ ಬಾಯ್. ಗುಂಡ ಬಾಯ್, ಆಂಟಿ ಬಾಯ್, ಅಮ್ಮ ಬಾಯ್. ಕಿರಣ್ಗೆ ಹೇಳ್ಬಿಡು ಬಂದ್ಮೇಲೆ. ಓಕೆ. ಸೊ ಫ್ರೆಂಡ್ಸ್, ಈಗ ಅರುಣ್ಗೆ ಗಿಫ್ಟ್ಸ್ನ ಎಲ್ಲ ಕೊಡೋ ಟೈಮ್ ಬಂದಿದೆ. ಸೊ ಇಲ್ಲೆಲ್ಲ ಇಟ್ಟಿದ್ದೀನಿ ಗಿಫ್ಟ್ಸು. ಅವ್ರು ಕಂಡ್ಬಿಟ್ಟು ನೋಡಬೇಕು ಅಷ್ಟೇ. ಓಕೆ, ನೋಡು ಆ ಕಡೆ. ಫಸ್ಟ್ ಯಾಕೆ ಕೊಡ್ತೀಯ ಕೊಡು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇದ್ಯಾವಾಗ ಕರೆಕ್ಟಾಗೈತೆ? ಎಲ್ಲಿ ತೋರಿಸು ನೋಡು. ಇಷ್ಟ ಆಯ್ತಾ? ಸೂಪರ್. ಚೆನ್ನಾಗಿದೆ. ನಾನು ಆಕ್ಚುಲಿ ಒಂದು ಕಡ, ಬ್ಯಾಗು, ಓ ಇದು ಟ್ರಾವೆಲಿಂಗ್ ಬ್ಯಾಗ್, ಸೈಡ್ ಬ್ಯಾಗು. ನೀನು ಟ್ರಾವೆಲ್ ಮಾಡ್ತಾನೆ ಇರ್ತೀಯಲ್ಲ ಅದಕ್ಕೆ. ನಾನು ನಾವು ಇಷ್ಟ ಆಯ್ತಾ? ಬೆಲ್ಟ್ ಆ ಥರ ಬರ್ತಾರೆ. ಹುಷಾರು, ಕೇರ್ಫುಲ್ ಆಗಿ ತೆಗಿ. ಹ್ಯಾಂಡಲ್ ವಿತ್ ಕೇರ್. ಎಲ್ಲ ಒಂದೊಂದು ಟ್ರೈ ಮಾಡು. ಇಷ್ಟ ಆಯ್ತಾ? ಓ ಇಷ್ಟ ಆಯ್ತು, ಚೆನ್ನಾಗೈತೆ. ಓ ಇನ್ನೇನು ಬ್ಯಾಗ್ ಕೊಟ್ಟಿದ್ಯಾ, 2 ಶರ್ಟ್ ಕೊಟ್ಟಿದ್ಯಾ, ಪರ್ಫ್ಯೂಮು, ಪರ್ಫ್ಯೂಮ್ ಕೊಟ್ಟಿದ್ಯಾ. ಇದನ್ನ ಹಾಕೊಂಡು ನಾನು ಟ್ರಿಪ್ಗೆ ಹೋಗ್ಬಿಡ್ಬೋದು ಇವಾಗಲೇ. ಬಾಯ್. ಬಾಯ್ ಬಾಯ್. ಗುಡ್ ಈವ್ನಿಂಗ್ ಕರುನಾಡು. ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಸಂಜೆ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗ್ತಾ ಇದ್ವಿ. ಅರುಣ್ ಆಲ್ರೆಡಿ ಟಯರ್ಡ್ ಥರ ಕಾಣಿಸ್ತಾ ಇದ್ದಾರೆ. ಐ ಫೀಲಿಂಗ್ ಟಯರ್ಡ್? ಲಿಟಲ್ ಬಿಟ್. ಎಸ್.
ಅದು ಯಾಕಂದರೆ ಅಮ್ಮ ಮನೆಗೆ ಹೋಗಿದ್ವಿ, ಸ್ವಲ್ಪ ದೂರ ಇದೆ ಅಲ್ವಾ. ಸೊ 50 ಕಿಲೋಮೀಟರ್ಸ್ ಆ್ಯಕ್ಚುಲಿ ನಮ್ಮ ಮನೆ ಡಿಸ್ಟೆನ್ಸ್ ಇರೋದು, ಅಮ್ಮ ಮನೆ ಇಲ್ಲಿಂದ. ಸೊ ಅಪ್ ಆ್ಯಂಡ್ ಡೌನ್ 120 ಕಿಲೋಮೀಟರ್ಸ್ ಹೋಗಿ ಬಂದಿದ್ದೀವಿ. ಸೊ ಅರುಣ್ ಅವರೇ ಹೊಡ್ಸಿದ್ರು, ಸೊ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗ್ತಿದ್ದಾರೆ. ಬಟ್ ಬಿಸಿಲು ಬೇರೆ ತುಂಬ ಇದೆ. ಬ್ಯಾಂಗ್ಳೂರು ಕ್ಲೈಮೇಟ್ ಅಂತೂ, ವೆದರ್ ಅಂತೂ ತುಂಬಾ ಹೀಟ್ ಆಗ್ತಾಯಿದೆ. ಸೊ ಎಲ್ಲರೂ ಮನೇಲಿ ಆರಾಮಾಗಿ ಸೇಫಾಗಿರಿ. ಆ್ಯಂಡ್ ಬಿಸಿಲಿಗೆ ಲಿಕ್ವಿಡ್ ಐಟಮ್ಸ್ ಚೆನ್ನಾಗಿ ಕುಡೀರಿ, ಬಾಡಿನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಡಿಹೈಡ್ರೇಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಬಿ ಹೈಡ್ರೇಟೆಡ್. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಾ? ಗೊತ್ತಿಲ್ಲ. ಸೊ ಪ್ಲೇಸ್ ನಾನು ಯಾವತ್ತೂ ನೋಡಿಲ್ಲ. ಅಂದರೆ ನಾನೇನು ಡಿಸ್ಕಸ್ ಮಾಡಿಲ್ಲ ಅವ್ರ ಹತ್ರ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ. ಜಸ್ಟ್ ರೆಡಿಯಾಗಿ ಅಂತ ಹೇಳಿದೆ. ಅಪ್ಪ ಅಮ್ಮನೂ ರೆಡಿಯಾಗಿ ಅಂತ ಹೇಳಿದೆ, ಅವರು ರೆಡಿ ಇದ್ದಾರೆ. ಸೊ ನಾನು ರೆಡಿ ಇದ್ದೀನಿ, ಅರುಣ್ ರೆಡಿ ಇದ್ದಾರೆ. ಲೆಟ್ಸ್ ಗೋ. ಪ್ಲೇಸಿಗೆ ಹೋಗಿ ಸೊ ನೋಡಬೇಕು ಅಲ್ಲಿಂದ ಏನೇನು ಅರೇಂಜ್ಮೆಂಟ್ ಮಾಡಿದಾಳೋ ಗೊತ್ತಿಲ್ಲ. ಎಸ್, ಲೆಟ್ಸ್ ಗೋ. ಸೊ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ ಮನೆಯಿಂದ. ಎಲ್ಲರೂ ಹೋಗ್ತಾ ಇದ್ದೀವಿ, ಅರುಣ್, ಅಪ್ಪ, ಅಮ್ಮ, ನಾನು. ಸೊ ಲೊಕೇಶನ್ ಇನ್ನು ಎಷ್ಟು ಮಿನಿಟ್ಸ್ ತೋರಿಸ್ತಿದೆ? 15 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಹೋಗೋಣ, ವೇರ್ ಆನ್ ದ ವೇ ನಾವು. ಸೊ ಫ್ರೆಂಡ್ಸ್, ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಸೊ ಅರುಣ್ಗೆ ಐಡಿಯಾನೇ ಇಲ್ಲ, ಅವಾಗಿಂದ ಕೇಳ್ತಿದ್ದಾರೆ ಏನು ಏನು ಹೇಳು ಅಂತ. ಬಟ್ ಸರ್ಪ್ರೈಸ್. All yours. You liked it? Yeah, surprise actually. Thank you so much for the great surprise. I didn't expect. ಸೊ ಫ್ರೆಂಡ್ಸ್, ಲೊಕೇಶನ್ಗೆ ರೀಚ್ ಆಗಿ ಸರ್ಪ್ರೈಸು ಆಯಿತು. ಸೊ ಹೇಗಿತ್ತು ಸರ್ಪ್ರೈಸ್? ಸರ್ಪ್ರೈಸ್ ಅಂತೂ ಸೀರಿಯಸ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅರೇಂಜ್ಮೆಂಟ್ ಅಂತೂ ಸಕ್ಕತ್ತಾಗಿದೆ. ಅದೇ ಎಂಟ್ರಿನಲ್ಲಿ ಫುಲ್ಲು ಫ್ಲವರ್ ಶವರ್ ಆಯಿತು ನನಗೆ. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಆಂಬಿಯನ್ಸು ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಹೇಗಿತ್ತು? ಸೂಪರ್ ಅಮ್ಮ, ಸೂಪರ್ ಸೂಪರ್. ತುಂಬ ಚೆನ್ನಾಗಿದೆ. ತುಂಬ ಹ್ಯಾಪಿ. ಸೂಪರ್. ಬೇಕಲ್ಲ ಚಾರ್ಜ್ ಮಾಡಿಕೊಂಡಿದ್ದೀರಾ? ರೆಡಿ?
ಇಲ್ಲ ಬರ್ತೀನಿ. ಹೇಳು. ಆ ಕಡೆ ಮೂರ చూస్తారు ಸೊ ಫ್ರೆಂಡ್ಸ್, ಫುಡ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ತಿನ್ನೋದಕ್ಕೆ. ಅರುಣ್ ತಿಂತಾ ಇದ್ದಾರೆ. ಸೂಪ್ ತಿಂದ್ವಿ. ಈಗ ಪನ್ನೀರ್ ಟೀಕಾ ಆ್ಯಂಡ್ ಬೇಬಿ ಕಾರ್ನ್ ಮಂಚೂರಿಯನ್. ಹಾಂ, ಓಕೆ, ಸೂಪ್ ಕುಡಿದ್ವಿ. ಏನೊಂದು ಸೂಪ್ ತಿಂದ್ವಿ ಅಂತ ಹೇಳಿದ್ನ. ಓಕೆ, ಮೇನ್ ಕೋರ್ಸ್ ಬಂತು. ಹಾಂ ಫ್ರೆಂಡ್ಸ್, ಫೈನಲಿ ಫುಡ್ ಮುಗೀತು. ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟಿಗೆ ಬಂದಿದ್ವಿ. ಸೊ ಸಖತ್ತಾಗಿತ್ತು, ಫುಡ್ಡು ಚೆನ್ನಾಗಿತ್ತು, ಎಂಟ್ರಿನೂ ಎಲ್ಲ ಚೆನ್ನಾಗಿತ್ತು. ಅರುಣ್ ಈಸ್ ಲೈಕ್ ಫುಲ್ ಖುಷ್, ಈಸ್ ಹ್ಯಾಪಿ. ಅಪ್ಪ ಅಮ್ಮನೂ ಫುಲ್ ಖುಷಿಯಾಗಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು, ದಿಸ್ ಇಸ್ ದ ಆ್ಯಂಬಿಯನ್ಸ್. ಸೊ ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿದೆ. ಈ ಲೊಕೇಶನ್ ಇರೋದು ಯಲಹಂಕಲ್ಲಿ ಆನ್ ದ ರೂಫ್ ಅಂತ, ಆನ್ ದ ರೂಫ್ ರೆಸ್ಟೋರೆಂಟ್. ಸೊ ಇದನ್ನು ನಾನು ಲೈಕ್ ಈ ಲೊಕೇಶನ್ನ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ಬನ್ನಿ. ಬಟ್ ದಿಸ್ ಪ್ಲೇಸ್ ಇಸ್ ರಿಯಲಿ ನೈಸ್. ಇಲ್ಲಿ ಲೈಕ್ ಈ ಥರ ಬರ್ಡೇಗೆ, ಆ್ಯನಿವರ್ಸರೀಸ್ಗೆ, ಏನಾದರೂ ಒಕೇಶನ್ಸ್ಗೆ ದೇ ಹ್ಯಾವ್ ಅ ಸಪ್ರೇಟ್ ಪ್ಯಾಕೇಜಸ್. ಸೊ ಅದೆಲ್ಲ ಲೈಕ್ ಡೆಕೋರೇಷನ್ಸ್ ಇವತ್ತು ಇದ್ದಿದ್ದು ಈವೆಂಟ್ಸ್. ಸೊ ನಮ್ಮದು 3rd ಟೇಬಲ್, ಅದು ಗ್ರೂಪ್ ಏನಂತಾರೆ ಗ್ರೂಪ್ ಟೇಬಲ್ ಬುಕ್ ಮಾಡಿದ್ದೆ. ಸೊ ದೇರ್ ಈಸ್ ಫಾರ್ ಕಪಲ್ಸ್ ಆಲ್ಸೋ ಮೇಲೆ ಅನಿಸುತ್ತೆ. ಸೊ ಬರೀ ಇಬ್ಬರೇ ಬರೋಂಗಿದೆ, ಅವರು ಬುಕ್ ಮಾಡ್ಕೋಬೋದು. ಸೊ ನಾವು ನಮ್ಮ ಫ್ಯಾಮಿಲಿ ಬಂದಿದ್ವಿ. ಸೊ ಅದಕ್ಕೋಸ್ಕರ ಗ್ರೂಪ್ ಪ್ಯಾಕೇಜ್ನ ಬುಕ್ ಮಾಡಿದ್ದೆ. ಸೊ ವೆರಿ ನೈಸ್. ಸೊ ನಮಗೆ ಫೋಟೋಸ್ ಬೇಕು ಅಂತ ಕೇಳಿದ್ವಿ. ಸೊ ಫೋಟೋಸ್ ಎಲ್ಲ ನಮಗೆ ಅಂತ ತೆಗೆದುಕೊಡ್ತಾ ಇದ್ದಾರೆ. ಚೆನ್ನಾಗಿತ್ತು, ಫುಡ್ ಎಲ್ಲ ಚೆನ್ನಾಗಿತ್ತು, ಆಂಬಿಯನ್ಸ್ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು. ಸೊ ಹಾಯ್ ಗೈಸ್, ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಬೆಳಗ್ಗೆಯಿಂದ ಅಂತಲ್ಲ, ನೈಟ್ ಆಫೀಸ್ ಬಂದಾಗಿಂದ ಫುಲ್ ಸರ್ಪ್ರೈಸಸ್ಸೇ ಆಗೋಯ್ತು ಇವತ್ತಿನ ದಿನ. ಆ್ಯಂಡ್ ಇವತ್ತಿನ ಬರ್ತಡೇ, ಐ ಮೀನ್ ದಿಸ್ ಇಯರ್ ಬರ್ತಡೇ ಕಂಪ್ಲೀಟ್ಲಿ ಸರ್ಪ್ರೈಸಸ್ಸಿಂದ ಫಿಲ್ ಆಗಿ. ಆ್ಯಂಡ್ ತುಂಬಾ ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ಆ್ಯಂಡ್ ಇಲ್ಲಿ ಈ ರೆಸ್ಟೋರೆಂಟಿಗೆ ಬಂದು ಇಲ್ಲೊಂದು ಸರ್ಪ್ರೈಸ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫುಡ್ಡು ತುಂಬ ಚೆನ್ನಾಗಿದೆ. ಯಾವ ರೆಸ್ಟೋರೆಂಟ್ ಅನ್ನೋದು ನಾವು ಲೊಕೇಶನ್ನು ಮತ್ತು ನೇಮು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಆ್ಯಂಡ್ ಬೆಳಗ್ಗೆಯಿಂದ ನಾನು ಮಾತಾಡಿಲ್ಲ ಬಿಕಾಸ್ ಕಂಪ್ಲೀಟ್ಲಿ ವ್ಲಾಗ್ ಸೊ ಸಂಗೀತ ತೊಗೊಂಡಿದ್ಲು. ಆ್ಯಂಡ್ ಇವಾಗ ಸೊ ಇದು ಏನೇ ಅರೇಂಜ್ಮೆಂಟ್ ಆಗಿದ್ರು ಆ್ಯಂಡ್ 5 ಥರ ಗಿಫ್ಟ್ ಏನೇ ಕೊಟ್ಟಿರೋದಾಗಿದ್ರು ಎಲ್ಲ ಸಂಗೀತನೇ ಕೊಟ್ಟಿರೋದು. ಸೊ ದಟ್ಸ್ ಅ ಬಿಗ್ಗೆಸ್ಟ್ ಸರ್ಪ್ರೈಸ್. ಆ್ಯಂಡ್ ಅದರೊಟ್ಟಿಗೆ ಇನ್ನೊಂದು ಹೇಳ್ಬೇಕಂದ್ರೆ ಇವಳೇ ಒಂದು ದೊಡ್ಡ ಸರ್ಪ್ರೈಸ್ ನನಗೆ, ಬಿಗ್ಗೆಸ್ಟ್ ಗಿಫ್ಟ್. ಸೊ ಎವ್ರಿ ಒನ್ ಆರ್ ಹ್ಯಾಪಿ. ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು. ಸೊ ಇನ್ ಕಮಿಂಗ್ ಡೇಸ್
ಇದೇ ರೀತಿ ಹ್ಯಾಪಿಯಾಗಿ ಎಲ್ಲರೂ ಇರೋಣ ಅಂತ ಆಶಿಸ್ತಾ ಇಲ್ಲಿಗೆ ನಮ್ಮ End this vlog here. So see you in next video. Signing off, Arsan Vlogs. See you. Bye.